ನಮಸ್ಕಾರ ಪ್ರೀತಿಯ ಕನ್ನಡಿಗರೇ, ಇದು ಪಬ್ಲಿಕ್ ವಾಯ್ಸ್ ಕರ್ನಾಟಕ. ನಾನು ನಾಗೇಂದ್ರ ಕೆಂಪೇಗೌಡ. ಇವತ್ತು ಮೊಬೈಲ್ ಮತ್ತು ಇಂಟರ್ನೆಟ್ ನಮ್ಮ ಜೀವನದ ಭಾಗವಾಗಿದೆ. ಆದರೆ ಇದೇ ತಂತ್ರಜ್ಞಾನವನ್ನು ಬಳಸಿಕೊಂಡು ವಂಚಕರು ಪ್ರತಿದಿನ ಸಾವಿರಾರು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಕೆಲವರು ತಮ್ಮ ಜೀವನ ಪೂರ್ತಿ ಉಳಿಸಿದಂತಹ ಹಣವನ್ನೇ ಕಳೆದುಕೊಳ್ತಾ ಇದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಭಾರತದಲ್ಲಿ ಹೆಚ್ಚು ನಡೀತಾ ಇರುವಂತಹ 10 ಸೈಬರ್ ವಂಚನೆಗಳು ಯಾವ್ದ್ಯಾವುದು ಮತ್ತು ಅವುಗಳಿಂದ ನಾವು ಹೇಗೆ ತಪ್ಪಿಸ್ಕೊಳ್ಬೇಕು ಎಂಬುದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲಿಗೆ OTP ಸ್ಕ್ಯಾಮ್. ಅಂದ್ರೆ ನಿಮ್ಮ ಬ್ಯಾಂಕ್ನಿಂದ ಕರೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಿಮ್ಮ ಹತ್ರ OTP ಕೇಳ್ತಾರೆ. ಸರ್, ಒಂದು OTP ಹೇಳಿ ಸರ್, ನಾವು ಬ್ಯಾಂಕಿಂದ ಕರೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಬ್ಯಾಂಕ್ ಸಿಬ್ಬಂದಿ ಯಾವತ್ತೂ ಕೂಡ OTP ಕೇಳಲ್ಲ. ಸೊ OTP ಕೊಟ್ಟ ತಕ್ಷಣ ನಿಮ್ಮ ಖಾತೆಯಲ್ಲಿರುವ ಹಣ ಎಲ್ಲ ಖಾಲಿಯಾಗಬಹುದು. ಹಾಗಾಗಿ ಬಿ ಕೇರ್ಫುಲ್, ಯಾರಿಗೂ OTP ಕೊಡಬೇಡಿ. ಎರಡನೇದು QR ಕೋಡ್ ಸ್ಕ್ಯಾಮ್. ನಿಮಗೆ ಹಣವನ್ನ ಕಳಿಸ್ತೇವೆ ಅಂತ ಹೇಳಿ QR ಕೋಡನ್ನು ಕಳುಹಿಸ್ತಾರೆ. ಹಲವರು ಸ್ಕ್ಯಾನ್ ಮಾಡಿದರೆ ಹಣ ಬರುತ್ತೆ ಅಂತ ಭಾವಿಸ್ಬಿಡ್ತಾರೆ. ಸ್ಕ್ಯಾನ್ ಮಾಡಿದ ತಕ್ಷಣ ನಮಗೆ ಹಣ ಬರುತ್ತೆ ಅಂತ. ಆದರೆ QR ಕೋಡ್ ಸ್ಕ್ಯಾನ್ ಮಾಡಿ ಪಿನ್ ಹಾಕಿದರೆ ನಿಮ್ಮ ಹಣ ಹೋಗೋ ಸಾಧ್ಯತೆ ಹೆಚ್ಚಿರ್ತದೆ. ಹಾಗಾಗಿ ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಯಾವತ್ತೂ ಕೂಡ ಯಾರೇ QR ಕೋಡ್ ಕಳಿಸಿದ್ರು ಕೂಡ ಸ್ಕ್ಯಾನ್ ಮಾಡಬೇಡಿ. ಇನ್ನು ಮೂರನೇದು ನಾವು ನೋಡೋದಾದ್ರೆ ಫೇಕ್ ಜಾಬ್ ಸ್ಕ್ಯಾಮ್ ಅಂತ. ಇದು ಕೂಡ ತುಂಬಾ ಹೆಚ್ಚಾಗಿದೆ ಇವತ್ತಿನ ದಿನಗಳಲ್ಲಿ. ಅಂದ್ರೆ ವರ್ಕ್ ಫ್ರಮ್ ಹೋಮ್ ಅಥವಾ ಪಾರ್ಟ್ ಟೈಮ್ ಜಾಬ್ ಹೆಸರಿನ ಒಂದು ಸಂದೇಶ, ಒಂದು ಮೆಸೇಜ್ ಕಳಿಸ್ತಾರೆ. ಆರಂಭದಲ್ಲಿ ಒಂದು ಸಣ್ಣ ಹಣವನ್ನು ಕೊಡ್ತಾರೆ. ನಂತರ ದೊಡ್ಡ ಮೊತ್ತವನ್ನು ಹೂಡಿಕೆ ಮಾಡಿಸಿ ನಿಮ್ಮಿಂದ ಮೋಸ ಮಾಡ್ತಾರೆ. ಇಷ್ಟು ಕೊಡಬೇಕು ಸರ್ ನಿಮಗೆ ಈ ಜಾಬ್ ಇದು ಮಾಡೋದಕ್ಕೆ ಅಂತ ಹೇಳ್ತಾರೆ. ನೀವು ಕೂಡ ಆಸೆ ಪಟ್ಟು ಕಟ್ತೀರಾ, ಮೋಸ ಮಾಡ್ತಾರೆ. ನೆಕ್ಸ್ಟ್ ಫೋರ್ತ್ ಒನ್ ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್. ಅಂದರೆ ಒಂದು ತಿಂಗಳಲ್ಲಿ ಹಣವನ್ನು ಡಬಲ್ ಆಗುತ್ತೆ, ದಿನಕ್ಕೆ 5,000 ಲಾಭ ಬರುತ್ತೆ ಅಂತ ನಿಮಗೆ ಆಮಿಷ ಬಿಡ್ತಾರೆ. ಮೊದಲಿಗೆ ಒಂದು ಸ್ವಲ್ಪ ಲಾಭ ಬರೋ ಥರ ತೋರಿಸ್ತಾರೆ. ನಂತರ ದೊಡ್ಡ ಮೊತ್ತವನ್ನು ತೆಗೆದುಕೊಂಡು ಮಾಯ ಆಗ್ತಾರೆ. ನೀವೇನು ಮಾಡ್ತೀರಾ? ಆಸೆಗೆ ಹೌದು ಸ್ವಲ್ಪ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದರೆ ಜಾಸ್ತಿ ಸಿಗುತ್ತೆ ಅಂತ ಹೇಳಿ ಏನು ಮಾಡ್ತೀರಾ? ಹಣವನ್ನು ಇನ್ವೆಸ್ಟ್ ಮಾಡ್ತೀರಾ. ಇನ್ವೆಸ್ಟ್ ಮಾಡಿ ಸ್ವಲ್ಪ ದಿನ ಏನು ಮಾಡ್ತಾರೆ? ಸ್ವಲ್ಪ ಕೊಡೋ ಥರ ಆಮಿಷವನ್ನು ತೋರಿಸ್ತಾರೆ, ಸ್ವಲ್ಪ ಕೊಡ್ತಾರೆ. ಕೊನೆಗೆ ಸ್ವಲ್ಪ ಜಾಸ್ತಿ ಅಮೌಂಟ್ನ ಇನ್ವೆಸ್ಟ್ ಮಾಡಿ ಸರ್ ಇನ್ನೂ ಜಾಸ್ತಿ ಬರುತ್ತೆ ಅಂತ ಆಸೆ ಹುಟ್ಟಿಸ್ತಾರೆ. ನೀವು ಕೂಡ ಆಸೆಗೆ ಬಲಿ ಬೀಳ್ತೀರಾ. ಬಿದ್ದಾದ್ಮೇಲೆ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಆಗ ಅವರು ಆ ಹಣವನ್ನೆಲ್ಲ ತೆಗೆದುಕೊಂಡು ಹೋಗೋ ಸಾಧ್ಯತೆ ಹೆಚ್ಚಿರುತ್ತೆ. ನೆಕ್ಸ್ಟ್ 5ನೇ ಸ್ಕ್ಯಾಮ್ ಏನು ಮಾಡ್ತಾರೆ ಅಂದರೆ ವಾಟ್ಸಪ್ ಅಕೌಂಟನ್ನು ಹ್ಯಾಕ್ ಮಾಡುವಂಥದ್ದು. ಅಂದರೆ ನಿಮ್ಮ ಸ್ನೇಹಿತನು ವಾಟ್ಸಪ್ನಿಂದ ಹಣವನ್ನು ಕೇಳುವಂತಹ ಒಂದು ಮೆಸೇಜ್ ಬರಬಹುದು ನಿಮಗೆ. ಆದರೆ ಅದು ನಿಜವಾಗಿಯೂ ನಿಮ್ಮ ಸ್ನೇಹಿತನ ಅನ್ನುವಂಥದ್ದನ್ನ ಮೊದಲು ನೀವು ಕನ್ಫರ್ಮ್ ಮಾಡ್ಕೊಬೇಕು. ನಿಮ್ಮ ಸ್ನೇಹಿತನ ಥರನೇ ಬೇರೆ ಇನ್ಯಾರೋ ಮೆಸೇಜ್ ಮಾಡಿ ಹಣ ಬೇಕು ಅಂತ ಹೇಳಿ ಇಲ್ಲೂ ಕೂಡ ಸ್ಕ್ಯಾಮ್ ಮಾಡೋ ಸಾಧ್ಯತೆಗಳು ಹೆಚ್ಚಿದೆ. ಮೋಸ ಮಾಡೋರು ಇವತ್ತು ನಾನಾ ದಾರಿ ಹಿಡಿದ್ಬಿಟ್ಟಿದ್ದಾರೆ. ಹಾಗಾಗಿ ಬಿ ಕೇರ್ಫುಲ್. ಇನ್ನು 6th ಒನ್ KYC ಅಪ್ಡೇಟ್ ಸ್ಕ್ಯಾಮ್. ನಿಮ್ಮ ಬ್ಯಾಂಕ್ KYC ಅಪ್ಡೇಟ್ ಆಗಿಲ್ಲ ಸರ್, ದಯವಿಟ್ಟು ಮೇಡಮ್ ಖಾತೆ ಬ್ಲಾಕ್ ಆಗ್ತಾ ಇದೆ ಅಂತ ಹೇಳಿ SMS ಮೆಸೇಜ್ ಅಥವಾ ಕರೆ ಬರುತ್ತೆ. ನಂತರ ಒಂದು ಲಿಂಕನ್ನು ಕಳುಹಿಸಿ ನಿಮ್ಮ ಮಾಹಿತಿಯನ್ನು ಕೇಳಿ ಅದರಿಂದ ಹಣವನ್ನು ಕದೀತಾರೆ. ಬಿ ಕೇರ್ಫುಲ್. ಇದು ಕೂಡ ನಡೆಯೋ ಸಾಧ್ಯತೆ ಹೆಚ್ಚಿರ್ತದೆ. ಇವತ್ತಿನ ದಿನಗಳಲ್ಲಿ KYC ಅಪ್ಡೇಟ್ ಅಂತ ತುಂಬ ಹೇಳ್ತಾ ಇರ್ತಾರೆ. ಹಾಗಾಗಿ ನೀವು ಬ್ಯಾಂಕಿಗೆ ಹೋಗಿ ಖುದ್ದು ಏನು ಮಾಡಬೇಕು ಅದನ್ನು ಮಾಡಿಸ್ಬೇಕು. ಇಲ್ಲಾಂದರೆ ಈ ರೀತಿ ಸ್ಕ್ಯಾಮ್ನಿಂದ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಿರ್ತದೆ. ತುಂಬ ಹುಷಾರಾಗಿರ್ಬೇಕು ಈ ವಿಚಾರದಲ್ಲೂ ಕೂಡ ನೀವು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ನಾವು 7th ಒನ್ ಸ್ಕ್ರೀನ್ ಶೇರಿಂಗ್ ಆ್ಯಪ್ ಸ್ಕ್ಯಾಮ್. ಅಂದರೆ ಎನಿ ಡೆಸ್ಕ್ ಅಥವಾ ಟೀಮ್ ವ್ಯೂವರ್ ತರಹದ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡೋದಕ್ಕೆ ಹೇಳ್ತಾರೆ ನಿಮಗೆ. ಮಾಡಿ ಸರ್, ಮಾಡಿ ಮೇಡಮ್ ಅಂತ. ಒಮ್ಮೆ ನೀವು ಅನುಮತಿ ಕೊಟ್ಟರೆ ನಿಮ್ಮ ಮೊಬೈಲ್ ಮೇಲಿನ ನಿಯಂತ್ರಣ ಅವರಿಗೆ ಹೋಗುತ್ತೆ. ನೀವು ಒಂದ್ಸತಿ ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಪರ್ಮಿಷನ್ ಕೊಟ್ಟರೆ ಹ್ಯಾಕ್ ಮಾಡೋರಿಗೆ ತುಂಬ ಈಸಿಯಾಗಿ ಯಾವ ರೀತಿ ಬೇಕಾದರೂ ನಿಮ್ಮನ್ನು ಯಾಮಾರಿಸಿ ಅವರು ಹ್ಯಾಕ್ ಮಾಡಿ ಸಮಸ್ಯೆ ತಂದೊಡ್ಡಬಹುದು. ಹುಷಾರು. ನೆಕ್ಸ್ಟ್ 8th ಒನ್ AI ವಾಯ್ಸ್ ಸ್ಕ್ಯಾಮ್. ಅಂದರೆ ಇತ್ತೀಚೆಗೆ AI ಬಳಸಿ ನಿಮ್ಮ ಸಂಬಂಧಿಕರ ಧ್ವನಿಯಂತೆಯೇ ಕರೆ ಮಾಡಿ ತುರ್ತಾಗಿ ಹಣ ಕೇಳುವ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಕರೆ ಬಂದರೆ ಮತ್ತೊಮ್ಮೆ ನೇರವಾಗಿ ಆ ವ್ಯಕ್ತಿಯನ್ನು ಸಂಪರ್ಕ ಮಾಡಿ. ನಿಮ್ಮ ರಿಲೇಟಿವ್ಸ್ ಇರ್ಬೋದು, ನಿಮ್ಮ ಸಂಬಂಧಿಕರಾಗಲಿ, ನಿಮ್ಮ ಸ್ನೇಹಿತರಾಗಲಿ, ಪರಿಚಯಸ್ಥರಾಗಲಿ, ಯಾರೇ ಆಗಲಿ AI ವಾಯ್ಸ್ ಮುಖಾಂತರ ಅವ್ರ ವಾಯ್ಸ್ ಥರನೇ ಮಾತಾಡಿ
ಹಣವನ್ನ ಕಳಿಸಿ ತುಂಬ ಪ್ರಾಬ್ಲಮ್ ಅಲ್ಲಿ ಇದೀವಿ ಅಂತ ಹೇಳಿದ ತಕ್ಷಣ ಏನ್ ಮಾಡ್ತೀರಾ? ಅಯ್ಯೋ ನಮಗೆ ತುಂಬಾ ಬೇಕಾದವರು, ನನ್ನ ಅಣ್ಣ ತಮ್ಮ ಸ್ನೇಹಿತ ಹಣ ಕಳಿಸೋಣ, ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಅಂತ ಹೇಳಿ ಕಳಿಸ್ಬಿಡ್ತೀರಾ. ಆದರೆ ವಂಚಕರು ನಿಮ್ಮ ಹಣವನ್ನ ಕದಿಯೋ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ದಯವಿಟ್ಟು ಆ ಥರ ಕೇಳಿದಾಗ, ಇವತ್ತು ವಾಯ್ಸ್ ಬಂದ ಮೇಲೆ ಯಾರ ವಾಯ್ಸ್ ಥರ ಯಾರು ಬೇಕಾದ್ರೂ ಮಾತಾಡುವಂತಹ ಸಾಧ್ಯತೆಗಳು ಇವತ್ತು ಹೆಚ್ಚಾಗಿದೆ. ಸೊ ಹಾಗಾಗಿ ಅವರೇ ಕಾಲ್ ಮಾಡ್ತಿದ್ದಾರಾ, ನಿಜವಾಗ್ಲೂ ಅವರಿಗೆ ಇಂಥದ್ದೊಂದು ಸಮಸ್ಯೆ ಇದೆಯಾ ಅಂತ ನೀವು ಕನ್ಫರ್ಮ್ ಮಾಡಿಕೊಂಡು ಅನಂತರ ಹಣವನ್ನು ಹಾಕಿ, ಇಲ್ಲ ಅಂದ್ರೆ ಇಲ್ಲೂ ಕೂಡ ನೀವು ಹಣವನ್ನು ಕಳೆದುಕೊಳ್ಳೋ ಸಾಧ್ಯತೆ ಹೆಚ್ಚಿರ್ತದೆ. ಇನ್ನು 9ನೇ ಸ್ಕ್ಯಾಮ್ ಬಗ್ಗೆ ನಾವು ನೋಡೋದಾದ್ರೆ, ಸೋಷಿಯಲ್ ಮೀಡಿಯಾ ಗಿವ್ ಅವೇ ಸ್ಕ್ಯಾಮ್ ಅಂತ ಈ ಸ್ಕ್ಯಾಮ್ ಹೆಸರು. ಅಂದ್ರೆ ಫ್ರೀ ಐಫೋನ್, ಫ್ರೀ ಬೈಕ್, ಫ್ರೀ ಕ್ಯಾಶ್ ಪ್ರೈಸ್ ಅಂತ ಪೋಸ್ಟ್ಗಳು ಬರುತ್ತೆ. ನೀವು ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ವೈಯಕ್ತಿಕ ಮಾಹಿತಿ ಏನಾಗುತ್ತೆ, ಕಳ್ಳರ ಕೈಗೆ ಸಿಕ್ಬಿಡುತ್ತೆ. ನೋಡ್ತಾ ಇರ್ತೀರಿ, ಏನಪ್ಪಾ ಇಷ್ಟೊಂದು ಫ್ರೀ ಐಫೋನ್ ಅಂತ ಬರ್ತಾ ಇದೆ, ಕ್ಯಾಶ್ ಪ್ರೈಸ್ ಫ್ರೀ ಅಂತ ಬರ್ತಾ ಇದೆ, ಏನಿದು ನೋಡೋಣ ಒಂದ್ಸಲ, ನನಗೂ ಏನಾದರೂ ಸಿಗಬಹುದೇನೋ ಇದರಿಂದ. ಕುತೂಹಲ ಸಹಜವಾಗಿರ್ತದೆ ಪ್ರತಿಯೊಬ್ಬರಿಗೂ ಕೂಡ. ಫ್ರೀ ಅಂತ ನೋಡಿದ ತಕ್ಷಣ ಅಷ್ಟೊಂದು ದುಡ್ಡು ಕೊಡ್ತಾಳೆ, ಅದಕ್ಕಿಂತ ಫ್ರೀ ಸಿಕ್ಕಿದ್ರೆ ಅಥವಾ ಏನಾದರೂ ಒಂದು ಆಫರ್ ಇರಬಹುದೇನೋ ನೋಡೋಣ ಅಂತ ಹೇಳಿ ಏನಾದರೂ ನೀವು ಈ ಕೆಲಸ ಮಾಡಿದರೆ ಇಲ್ಲೂ ಕೂಡ ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಿರ್ತದೆ. ಹಾಗಾಗಿ ಬಿ ಕೇರ್ಫುಲ್. ಇನ್ನು ನೆಕ್ಸ್ಟ್ 10ನೇ ಸ್ಕ್ಯಾಮ್ ಯಾವುದು ನಾವು ನೋಡೋದಾದ್ರೆ, ಪಾರ್ಸಲ್ ಸ್ಕ್ಯಾಮ್. ಅಂದ್ರೆ ಯಾವ ರೀತಿ ಇರುತ್ತೆ ಈ ಪಾರ್ಸಲ್ ಸ್ಕ್ಯಾಮ್ ಅಂತ ಅಂದ್ರೆ, ನಿಮ್ಮ ಹೆಸರಿನಲ್ಲಿ ಪಾರ್ಸಲ್ ಬಂದಿದೆ, ಅದರಲ್ಲಿ ಅಕ್ರಮ ವಸ್ತು ಸಿಕ್ಕಿದೆ ಅಂತ ಹೇಳಿ ಕರೆ ಮಾಡ್ತಾರೆ. ನಂತರ ಪೊಲೀಸ್ ಅಥವಾ ಕಸ್ಟಮ್ಸ್ ಅಧಿಕಾರಿಗಳ ಹೆಸರಿನಲ್ಲಿ ಬೆದರಿಸಿ ನಿಮ್ಮ ಹತ್ರ ಹಣವನ್ನ ಕಸಿದುಕೊಳ್ತಾರೆ. ಬಿ ಕೇರ್ಫುಲ್. ಯಾವುದೋ ಪಾರ್ಸಲ್ ಬಂದಿದೆ ಕಣ್ರಿ, ಅದರಲ್ಲಿ ಅಕ್ರಮ ವಸ್ತು ಸಿಕ್ಕಿದೆ, ನಿಮ್ಮ ಹೆಸರು ಇದೆ, ನಿಮ್ಮನೆ ಅಡ್ರೆಸ್ ಇದೆ, ನಾವು ಪೊಲೀಸ್ ಅಥವಾ ಕಸ್ಟಮ್ಸ್ ಅಧಿಕಾರಿಗಳು ಏನೀಗ ಹಣವನ್ನ ಕೊಡ್ತಿರೋ ಇಲ್ಲ ನಿಮ್ಮ ಮೇಲೆ ಕೇಸ್ ಫೈಲ್ ಮಾಡೋಣ ಅಂತ ಹೇಳಿದ ತಕ್ಷಣ ಏನಪ್ಪ ಹೀಗೆ ಹೇಳ್ತಾ ಇದ್ದಾರೆ, ಅಯ್ಯೋ ಏನಾಗ್ಬಿಡುತ್ತೋ ಏನೋ ಅನ್ನೋ ಆತಂಕದಲ್ಲಿ ಏನು ಮಾಡ್ಬಿಡ್ತೀವಿ, ಅವ್ರು ಕೇಳಿದಷ್ಟು ಹಣವನ್ನ ಕೊಟ್ಟು ಅಲ್ಲೂ ಕೂಡ ಮೋಸ ಹೋಗೋ ಸಾಧ್ಯತೆ ಇರ್ತದೆ. ಈ ಪಾರ್ಸಲ್ ಸ್ಕ್ಯಾಮ್ ಬಗ್ಗೆನೂ ಕೂಡ ತುಂಬಾ ಹುಷಾರಾಗಿರ್ಬೇಕು. ಯಾರು ಏನೇ ಕಾರ್ಯ ಮಾಡಿದ್ರು ಕೂಡ ಕನ್ಫರ್ಮ್ ಮಾಡಿಕೊಂಡು ಏನು ಎತ್ತ ಸ್ಥಳೀಯ ಪೊಲೀಸ್ ಸ್ಟೇಷನ್ ಏನಿದೆ ಅಲ್ಲಿ ನೀವು ಹೋಗಿ ದೂರನ್ನ ದಾಖಲಿಸಿ, ಇಲ್ಲ ನಿಜವಾಗ್ಲೂ ನಿಮ್ಮ ಹೆಸರಿಗೆ ಬಂದಿದೆಯಾ ಪಾರ್ಸಲ್ಲು ಏನು ಎತ್ತ ಸಂಪೂರ್ಣವಾಗಿ ವಿಚಾರಣೆ ನಡೆಸಿದ ನಂತರ ನೀವು ಮುಂದಿನ ಕ್ರಮವನ್ನ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಇಲ್ಲಾಂದ್ರೆ ಇಲ್ಲೂ ಕೂಡ ನೀವು ಮೋಸ ಹೋಗೋ ಸಾಧ್ಯತೆ ಹೆಚ್ಚಿರ್ತದೆ. ಮೋಸ ಹೋಗೋರು ಎಲ್ಲಿ ತನಕ ಇರ್ತೀವಿ, ಮೋಸ ಮಾಡೋರು ಅಲ್ಲಿ ತನಕನೂ ಕೂಡ ಇದ್ದೇ ಇರ್ತಾರೆ. ಸೊ ಹಾಗಾಗಿ ತುಂಬಾ ಕಷ್ಟಪಟ್ಟಂತಹ ಹಣ, ತುಂಬಾ ಹುಷಾರಾಗಿರಿ. ಇನ್ನು ನೋಡಿದ್ರಲ್ಲ, ಇಷ್ಟೆಲ್ಲ ಸ್ಕ್ಯಾಮ್ಗಳನ್ನ ಮಾಡಿ ಯಾಮಾರಿಸೋದಕ್ಕೆ ರೆಡಿ ಇರ್ತಾರೆ. ಯಾವುದೇ OTP ಯನ್ನು ಕೂಡ ನೀವು ಯಾರಿಗೂ ಯಾವತ್ತೂ ಹೇಳಕ್ ಹೋಗ್ಬೇಡಿ. ಅಪರಿಚಿತ ಲಿಂಕ್ಗಳು ಏನೇ ಬಂದರೂ ಕೂಡ ದಯವಿಟ್ಟು ಕ್ಲಿಕ್ ಮಾಡಬೇಡಿ. QR ಕೋಡ್ ಸ್ಕ್ಯಾನ್ ಮಾಡುವಾಗ ತುಂಬಾ ಎಚ್ಚರಿಕೆಯನ್ನು ವಹಿಸಿ. ಅನುಮಾನಾಸ್ಪದ ಕರೆ ಏನಾದ್ರು ಬಂದರೆ ತಕ್ಷಣವೇ ಕರೆ ಕಟ್ ಮಾಡಿ. ಇನ್ನು ಸೈಬರ್ ವಂಚನೆ ನಡೆದರೆ ರಾಷ್ಟ್ರೀಯ ಸೈಬರ್ನ ಸಹಾಯವಾಣಿ 1930ಗೆ ಕರೆ ಮಾಡಿ, ಅಥವಾ cybercrime.gov.in ಇಲ್ಲಿ ನೀವು ದೂರನ್ನ ದಾಖಲಿಸಬಹುದು. ಇನ್ನು ಈ 10 ಸೈಬರ್ ವಂಚನೆಗಳ ಬಗ್ಗೆ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೆ ತಿಳಿಸಿ. ದಯವಿಟ್ಟು ಮರಿಬೇಡಿ, ಅವರು ಕೂಡ ಮೋಸ ಹೋಗೋ ಸಾಧ್ಯತೆ ಇರ್ತದೆ. ಹಾಗಾಗಿ ಒಂದು ಶೇರ್ ಮಾಡಿದ್ರೆ ಈ ಒಂದು ವಿಡಿಯೋವನ್ನ ಯಾರದೋ ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನ ಉಳಿಸಬಹುದಾಗಿದೆ. ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅನೇಕರಿಗೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿದ್ರೆ ಅವರು ಕೂಡ ಇಂತಹದೊಂದು ಜಾಲದಿಂದ, ಇಂತಹದೊಂದು ಸಮಸ್ಯೆಯಿಂದ ಬಚಾವಾಗೋ ಸಾಧ್ಯತೆ ಇರ್ತದೆ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಧನ್ಯವಾದಗಳು.